ನಮಸ್ತೆ ಎಲ್ಲರಿಗೂ. ಸೊ ನಿಮಗೆ ಇವಾಗ ಟೈಮ್ಔಟ್ ಎರರ್ 700 ಎರರ್ ಬರ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ನಂದು ಈ ಬೆರಳಿದೆಯಲ್ಲ, ಇದು ಸ್ವಲ್ಪ ಡ್ರೈ ಇದೆ, ಆಯಿತಾ. ಸೊ ಡ್ರೈ ಫಿಂಗರ್ ಇಶ್ಯೂ ಅಂತ ಹೇಳ್ತೇವೆ ಅದಕ್ಕೆ. ಸೊ ಇವಾಗ ಡ್ರೈ ಇದೆ ಅಂದರೆ ಇವಾಗ ನಾನು ಸ್ಕ್ಯಾನ್ ಇಡ್ತೀನಿ, ಇಲ್ಲಿ ಇಂಪ್ರೆಷನ್ ಕಾಣಿಸುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಫೇಂಟ್ ಇಂಪ್ರೆಷನ್ಸ್ ಬರುತ್ತೆ ನೋಡಿ, ಫುಲ್ ಕ್ಲಾರಿಟಿಲಿ ಇಂಪ್ರೆಷನ್ಸ್ ಇಲ್ಲ. ಸೊ ಫೇಂಟ್ ಇಂಪ್ರೆಷನ್ಸ್ ಬರುವಾಗ ಏನಾಗುತ್ತೆ ಅಂದರೆ ಟೈಮ್ಔಟ್ ಎರರ್ ಆಗಿಬಿಡುತ್ತೆ. ಇವಾಗ ಏನಾಗಿದೆ ಅಂದರೆ, ಇವಾಗ ಅಕಾರ್ಡಿಂಗ್ ಟು ದ ನ್ಯೂ ನಾರ್ಮ್ಸ್ ಅಲ್ಲ, ಆಧಾರ್ L1 ನಾರ್ಮ್ಸ್ ಪ್ರಕಾರ ಆ್ಯಂಟಿ ಸ್ಪೂಫಿಂಗ್ ಮತ್ತು ಲೈವ್ನೆಸ್ ಸ್ಕೋರು ಮ್ಯಾಂಡೇಟ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, 10 ಸೆಕೆಂಡ್ ಒಳಗಡೆ ನಿಮ್ಮದು 700 ಎರರ್ ಬರ್ತಾ ಇದೆ ಅಂದರೆ ಅದು ಡ್ರೈ ಫಿಂಗರಲ್ಲಿ ಆ್ಯಂಟಿ ಸ್ಪೂಫಿಂಗಲ್ಲಿ ರಿಜೆಕ್ಟ್ ಆಗ್ತಾ ಇದೆ ಅಂತ ಅರ್ಥ, ಆಯಿತಾ. ನಿಮಗೆ ಇಲ್ಲಿ ಬೇರೆ ಥರ ಇಶ್ಯೂ, 10 ಸೆಕೆಂಡ್ ಆದಮೇಲೆ ಎರರ್ ಬಂದರೆ ಅದು ಬೇರೆ. ವಿತಿನ್ 10 ಸೆಕೆಂಡ್ಸ್ ನಿಮ್ಗೇನೇ 700 ಎರರ್ ಬರ್ತಾ ಇದೆ, ಅಲ್ಲಿ ಫೇಂಟ್ ಇಂಪ್ರೆಷನ್ಸ್ ಬರ್ತಾ ಇದೆ ಅಂದರೆ, ಇವಾಗ ತಿರ್ಗಾ ನೋಡಿ, ಇವಾಗ ತಿರ್ಗಾ ಸ್ಕ್ಯಾನ್ ಕೊಟ್ಟಿದ್ದೀನಿ, ಆಯಿತಾ. ನಂದು ಈ ಬೆರಳು ಫುಲ್ ಡ್ರೈ ಇದೆ, ಆಯಿತಾ. ಇಂಪ್ರೆಷನ್ಸ್ ನೋಡಿ, ತುಂಬ ಫೇಂಟ್ ಇಂಪ್ರೆಷನ್ಸ್ ಬರ್ತಾ ಇದೆ. ಸೊ ಈ ಫೇಂಟ್ ಇಂಪ್ರೆಷನ್ಸ್ನ ಜನರಲಿ ರಿಜೆಕ್ಟ್ ಆಗಿಬಿಡುತ್ತೆ, ಟೈಮ್ಔಟ್ ಎರರ್ ಆಗಿಬಿಡುತ್ತೆ. ಸೊ ಇದಕ್ಕೆ ಹೇಗೆ ಫಿಕ್ಸ್ ಮಾಡೋದು? ಒನ್ ಆಫ್ ದ ಫಸ್ಟ್ ನೀವೇನು ಇನ್ಸ್ಪೆಕ್ಟ್ ಮಾಡಬೇಕು ಅಂದರೆ, ಸೆನ್ಸರ್ ಸರ್ಫೇಸ್ ಕ್ಲೀನ್ ಇದೆಯಾ ಚೆಕ್ ಮಾಡಬೇಕು. ಸೆನ್ಸರ್ ಸರ್ಫೇಸ್ ಪೂರ್ತಿ ಕ್ಲೀನು, ಡಸ್ಟ್ ಗಿಸ್ಟ್ ಏನು ತುಂಬಿಕೊಂಡಿರಬಾರ್ದು, ಆವಾಗ ಫೇಂಟ್ ಇಂಪ್ರೆಷನ್ಸ್ ಬರುತ್ತೆ. ಹಾಗೂ ಎಲ್ಲ ಓಕೆ ಅಂದರೆ ಸ್ವಲ್ಪ ನಿಮ್ಮ ಬೆರಳುಗಳನ್ನು ಮಾಯ್ಸ್ಟ್ ಮಾಡಬೇಕು. ಇವಾಗ ನಾನು ಇಲ್ಲಿ ಸ್ವಲ್ಪ ನೀರಿದೆ, ಕೈಗೆ ಸ್ವಲ್ಪ ಒಂದು ನೀರು ಹಾಕ್ಬಿಡ್ತೀನಿ, ನೀರು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಲಿ, ಆಯಿತಾ. ಸೊ ಸ್ವಲ್ಪ ಹಾಗೆ ಒಂದು ಫಿಂಗರ್ನ ಹಿಂಗೆ ರಬ್ ಮಾಡಿ ಸ್ವಲ್ಪ, ಆಯಿತಾ, ಸ್ವಲ್ಪ ಮಾಯ್ಸ್ಟ್ ಆಗಲಿ. ತುಂಬ ನೀರಿಟ್ಕೊಂಡು ಬೆರಳನ್ನ ಫುಲ್ಲು ಒದ್ದೆ ಮಾಡಿಕೊಂಡು ಇಡಬಾರ್ದು. ಮತ್ತು ಸೆನ್ಸರ್ನ ಯಾವುದೇ ಥರ ಆಲ್ಕೋಹಾಲ್ ಆರ್ ಯಾವುದೇ ಥರ ಸ್ಪಿರಿಟ್ ಆ ಥರದಲ್ಲಿ ಕ್ಲೀನ್ ಮಾಡಬಾರ್ದು. ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇದ್ದರೆ ಅದ್ರಲ್ಲಿ ಕ್ಲೀನ್ ಮಾಡಿದ್ರೂ ಸಾಕು. ಇವಾಗ ಬೆರಳನ್ನು ಸ್ವಲ್ಪ ಮಾಯ್ಸ್ಟ್ ಮಾಡಿದ್ದೇನೆ, ಆಯಿತಾ. ಮಾಯ್ಸ್ಟ್ ಮಾಡಿ ಡ್ರೈ ಮಾಡ್ಕೊಳ್ಳಿ, ಅಂದರೆ ಫುಲ್ ಒದ್ದೆ ಇಟ್ಕೊಂಡು ಎಲ್ಲ ಇಡೋಕ್ಕೆ ಹೋಗ್ಬಿಡಿ. ಇವಾಗ ಮಾಯ್ಸ್ಟ್ ಆಗಿದೆಯಲ್ಲ, ಇವಾಗ ಸ್ಕ್ಯಾನ್ ಕೊಡ್ತೇನೆ. ಇವಾಗ ಅದೇ ಬೆರಳನ್ನು ನಾನು ಇಟ್ಟರೆ ಇಂಪ್ರೆಷನ್ಸ್ನ ನೋಡಿ, ಇಲ್ಲಿ ನೋಡಿ ಕ್ಲಾರಿಟಿ ಬರ್ತಿದೆ ಇಂಪ್ರೆಷನ್ಸ್, ಆಯಿತಾ. ಸೊ ಈ ಸಲ ನೀವು ನೋಡಿದ್ರೆ 10 ಸೆಕೆಂಡ್ ಆಗಿದೆ ನೋಡಿ, ಇಂಪ್ರೆಷನ್ಸ್ ನೋಡಿ ಎಷ್ಟು ಕ್ಲಾರಿಟಿ ಬರ್ತಾ ಇದೆ. ಸೊ ಇವಾಗ ರಿಮೂವ್ ಫಿಂಗರ್ ಬಂತು. ಸೊ ಇದು ನೆನ್ಪಿಟ್ಕೊಳ್ಳಿ, 10 ಸೆಕೆಂಡ್ ಒಳಗಡೆ ಎನಿ 700 ಇಶ್ಯೂ ಬರ್ತಾ ಇದೆ ಅಂದರೆ ನಿಮ್ಮದು ಡ್ರೈ ಫಿಂಗರ್ ಇಶ್ಯೂ. ಸೊ ನಾವೊಂದು ಡಾಕ್ಯುಮೆಂಟ್ ಕೂಡ ಶೇರ್ ಮಾಡ್ತೇವೆ. ಸೊ ಅದರ ಪ್ರಕಾರ ನೀವು ಮಾಯ್ಸ್ಟ್ ಹೆಂಗೆ ಮಾಡಬೇಕು, ಹೆಂಗೆ ನೋಡಿ, ಇಂಪ್ರೆಷನ್ಸ್ ನೋಡಿ, ಸ್ವಲ್ಪ ನೀವು ಮಾಯ್ಸ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬರುತ್ತೆ. ಸೊ ಎನಿ 700 ಇಶ್ಯೂ ಬಂದರೆ ಅದು ದಯವಿಟ್ಟು ನೋಡ್ಕೊಳ್ಳಿ.